ಬಿಟ್ಕೊಳತ್ತದು ತಣ್ಣಗೆ ಇದು ಅಂಟ್ಕೊಂಡಿರುತ್ತಲ್ಲ. ಹೋಗಿಸ್ಬಾರ್ದು ಜಾಸ್ತಿ. ಇಲ್ಲೊಳ್ಳ ಇಲ್ಲೇ ನಿಂದೆ ತೆಗಿತೀನಿ ಚಿನ್ನಮ್ಮ ಅಮ್ಮ ಮಗಳದ ಸುಂದ್ರಿ ಎಲ್ಲ ಎಲ್ಲೋ ಎಲ್ಲ ಹಾಕೊಂಬಂದಾರ ಇವರು ಎಲ್ಲೋ ಎಲ್ಲನಾ. ಹಾಯ್, ನಾನೆಲ್ಲ ಕನ್ನಡಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹಾಯ್ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಮದುವೆ ಇರೋದ್ರಿಂದ ಈ 2 days ಫುಲ್ಲು ಮದುವೆ ಹೇಗೆ ಮಾಡೋದು ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಆಗ್ತಾ ಇರ್ತೀನಿ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡೋದು, ಏನೇನು ಮಾಡೋದು, ಏನು ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಗನಿಗೆ ಕೈಗೆ ಏನಾಗಿತ್ತು, ಯಾಕೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಏನು ಮಾಡ್ಕೊಂಡಿದ್ದ ಅಂತೆಲ್ಲ ನೋಡಬೇಕು ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ओम परमात्मने सांगोपंगस्नानं कर्तयामि प्रसीदमे वन्मा मोहनशवामत्वान् दक्षिणेसा वयसा नारमान प्रणीतच्छायावरपत्रे साम्भाय नमः स्नानं समर्पयामि त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दना मृत्योर्मुक्षीयमावृतातो भस्म परिकल्पयामि अक्षतं धवलान्तिव्यातिरतन्तरमिश्रितां अर्पयामि महा ನಂಗೊಂಚೂರು ಕಳ್ಸಿದ್ರೆ ಆಗ್ತಿರ್ಲಿಲ್ವಾ? ಯಾಕೆ ಕಳ್ಸಿದ್ದಿ? ನೀನು ಉಪ್ಪು ಹಾಕ್ತಿರೋದು ಬರ್ತಿದ್ದೆ ಅಲ್ಲ. ಇಲ್ಲಿ ಒಳ್ಳೆ ಎಳ್ಳು ಹೆಂಗ್ ಕುತ್ಕೊಂಡ್ ತಿಂತಾವೆ. ನೀನ್ ಯಾಕೋ ಅರಸಿನ ಕಲರ್ ಡ್ರೆಸ್ ಹಾಕೊಂಡಿಲ್ಲ? ಯಾಕೆ ಹಾಕಿಲ್ಲ ಅವಳು ಅಮ್ಮ? ಎಲ್ಲರೂ ಯಾರು ರೆಡಿ ಆಗಿಲ್ಲ ಅಂತ ಗೊತ್ತಾ ಇಲ್ಲ. ಒಳೊಳಗೆ ತಂದು ಪಟಾಕಿ ಇಕ್ಬಿಟ್ಟ. ನಂಗೆ ಗೊತ್ತಿಲ್ಲ. ಅವ್ಳ ಮದ್ವೆ ಅಂತೆಲ್ಲ ಪಟಾಕಿ ಇಕ್ಕಿದೆ ಬಿಡು. ನಮ್ಮ ಪದು ಹೇಳಿದ್ ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ನಮ್ಮ ಪದು ನೀರು ಸ್ನಾನ ಮಾಡೋಕ್ಕೆ ಅಂಡೆಗೆ ಉರಿ ಹಾಕು ಅಂತ ಅಂದರೆ ತಾಂಡೋಗಿ ಪಟಾಕಿ ಇಕ್ಕಿ ಎಲ್ಲ ಮನೆಯೆಲ್ಲ ಡಮ್ ಡಮ್ ಅನಿಸ್ಬಿಡ್ತಂತೆ. ಸೊ ಅದನ್ನೇ ಹಿಂಗೆ ಮಾಡಿದೆ ಅಂತ ಹೇಳ್ತಾ ಇತ್ತು. ಸೊ ಅದನ್ನ ಕೇಳ್ತಾ ಬಂದರೆ ನಾನು ಅರಿಶಿನ ಶಾಸ್ತ್ರಕ್ಕೆ ಹೋಗೋ ಅಷ್ಟೊತ್ತಿಗೆ ಅರಿಶಿನ ಶಾಸ್ತ್ರ ಮುಗ್ದೇ ಹೋಯ್ತು. ನಾವು ಏನೇನೋ ಮಾಡ್ಕೊಂಡು ಈ ಥರ ರೀಲ್ಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದು, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಮುಗ್ದಾದ್ಮೇಲೆ ನಾನು ಹೋಗಿ ಜಾಯ್ನ್ ಆದೆ. ಸೊ ಎಲ್ಲ ಆದಮೇಲೆ ಹೋಗಿ ಮತ್ತೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಸೊ ನಾನು ಇದನ್ನು ವಿಡಿಯೋನು ಮಾಡೋಕ್ಕಾಗಿರಲಿಲ್ಲ, ಶೇರು ಮಾಡಿರಲಿಲ್ಲ. ಏನಾಗಿತ್ತೇನೋ ಅಂತ ನನ್ನ ಮಗನಿಗೆ ಡೋರ್ ಹತ್ರನೇ ಡೋರ್ ಹತ್ರ ಕೈ ಕೊಟ್ಬಿಟ್ಟು ಫುಲ್ ಬೆರಳಿಂದ ಉಗ್ರೆ ಹೋಗ್ಬಿಟ್ಟಿತ್ತು. ಸೊ ಇದು ಆ್ಯಕ್ಚುಲಿ 3 days ಆಗಿದೆ. ಬಟ್ ನಾನು ಅವನಿಗಾಗಿರೋ ಟೆನ್ಷನ್ಗೆ ಯಾವ ವಿಡಿಯೋನೂ ಮಾಡಿರಲಿಲ್ಲ, ಏನೂ ಇಲ್ಲ. ಸೊ ಅದನ್ನು ಮತ್ತೆ ನನಗೆ ಡ್ರೆಸ್ಸಿಂಗ್ ಮಾಡೋಕ್ಕೆ ಕರ್ಕೊಂಬನ್ನಿ ಅಂತ ಹೇಳಿದ್ರು, ಹಂಗಾಗಿ ಕರ್ಕೊಂಡು ಹೋಗಿದ್ದೆ. ಅವ್ನು ಬೆರಳು ನೋಡ್ತಾ ಇದ್ರೆ ಅವನಿಗಿಂತ ನನಗೆ ಸಖತ್ ಭಯ ಆಗ್ತಾಯಿತ್ತು. ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನರ್ವಸ್ ಆಗ್ತಾಯಿತ್ತು. ಡಾಕ್ಟ್ರು ನೀನು ಫಸ್ಟ್ ಸುಮ್ಮನಿರಮ್ಮ, ಆಮೇಲೆ ಅವ್ನು ಸುಮ್ಮನಾಗ್ತಾನೆ ಅಂತ ನನಗೆ ಹೇಳ್ಬಿಟ್ರು. ಪಾಪ ಅಷ್ಟು ಅವನಿಗೆ ಪೇಯ್ನ್ ಆಗ್ತಾಯಿತ್ತು. ಅವ್ನು ಡಾಕ್ಟ್ರ್ ಹತ್ರ ಹೋದಾಗ ಸ್ಟಾರ್ಟಿಂಗ್ ಖುಷಿಯಾಗಿದೆ, ಯಾಕಂದರೆ ತುಂಬ ಪರಿಚಯ ಅಲ್ವಾ. ಸೊ ಆರಾಮಾಗಿದ್ದ. ಆಮೇಲೆ ಅದನ್ನು ಓಪನ್ ಮಾಡೋ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ದ ಅವನ ಅಳುನ. ನನಗಂತೂ ನೋಡೋಕ್ಕಾಗಲಿಲ್ಲ. ಮಾಡಬಾರ್ದು, ಅಡ್ಜಸ್ಟ್ ಮಾಡ್ಕೋಬೇಕು. ತಡಿ, ಏನೂ ಆಗಲ್ಲ. ಅದೇನು ತಣ್ಣಗೆ ನೀರು ಅದಷ್ಟೇ ಬಿಟ್ಕೊಳತ್ತದು. ತಣ್ಣಗೆ ಇದು ಅಂಟ್ಕೊಂಡಿರುತ್ತಲ್ಲಪ್ಪ, ಬಿಟ್ಕೊಳತ್ತೆ. ತಣ್ಣಗ ತಡಿಲ್ಲ, ನೋಡಲ್ಲಿ ತಣ್ಣಗಾಗುತ್ತೆ. ಅಲ್ಬಾರ, ಸುಮ್ಮನಿರ್ಬೇಕು. ಹತ್ರ ಆಮೇಲೆ ಏನು ಮಾಡ್ತೀಯ? ತಣ್ಣಗಾಗ್ತೈತೆ ನೋಡಲ್ಲಿ. ತಣ್ಣಗಾಗ್ತಿಲ್ವಾ? ಬಿಡುತ್ತೆ, ತಡಿ. ಅದು ತಡಿ, ತಣ್ಣಗಾಗುತ್ತೆ. ಈಗ ನೋಡಲ್ಲಿ ತಣ್ಣಗಾಗ್ತಿಲ್ವಾ? ತಣ್ಣಗಾಗ್ತೈತಾ ಬಿಸಿ ಆಗ್ತೈತಾ? ಮತ್ತೆ ನೀನು ಯಾಕಪ್ಪ ಹೋಗಿ ಕೈ ಕೊಡಕ್ಕೆ ಹೋಯ್ತು ಹೇಳು? ನಾವು ಹೇಳಿದ್ವಾ ನಿನಗೆ ಕೈ ಕೊಡು ಅಂತ?
ತಣ್ಣಗಾಗುತ್ತೆ ಕಣವ, ನೀವು ಸುಮ್ಮನೆ ರೈ ಅಲ್ಲೇ ಅದೇನು ನಗ್ತಿ ಅಳ್ತದ್ಯಪ್ಪ, ನಗ್ತದೆ ಏನು ಮಾಡ್ತಿರೋದು ನೀನು? ಹಾಂ ವಿಡಿಯೋ ಮಾಡೋದೀಗ, ವಿಡಿಯೋ ಮಾಡೋದ ಬೇಡವಾ? ಕೈದ ಇಲ್ಲೇ ಐತಲ್ಲಪ್ಪ ಅಮ್ಮ, ಈಗ ತಣ್ಣಗೆ ಈಗ ಆತ ಸಮಾಧಾನ ಮಾಡಿಕೊಂಡು ಅವನ್ನ ಮತ್ತೆ ಅದನ್ನೆಲ್ಲ ಬ್ಯಾಂಡೇಜ್ ಮಾಡಿಕೊಂಡು ಮತ್ತೆ ನಾನು ಬರ್ಬೇಕಾದ್ರೆ ಬೇರೆ ಒಂದು ಎಡ್ವರ್ಟ್ ಕೆಲಸ ಮಾಡಿಬಿಟ್ಟಿದ್ದೆ. ಸೊ ನಾನು ಕೀ ತಗೊಂಡೋಗಿ ಡಿಕ್ಕಿ ಒಳಗೆ ಹಾಕಿ ಮತ್ತೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಮಾಡಿಬಿಟ್ಟೆ, ಕೀ ತೊಗೊಂಬಿಟ್ಟು ಬನ್ನಿ ಬಸ್ಸಲ್ಲಿ ಅಂತೇಳಿ. ಪಾಪ ಅವ್ರು ಮತ್ತೆ ಬಂದು ನಮ್ಮನ್ನು ಕರ್ಕೊಂಬಂದರು. ಸೊ ಕರ್ಕೊಂಬಂದು ಹೇಳಿದ್ನೆಲ್ಲ ಮೊದಲೇ ಮದುವೆ ಇದೆ ಅಂತೇಳಿ. ಸೊ ಕಳಸ ಪೂಜೆ ಹತ್ರ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಈವ್ನಿಂಗು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಅಲ್ಲಿಗೆ ಹೋದ್ವು. ಫ್ಯಾನ್ ಹಾಕಂಗಿಲ್ವಾ? ನಂಗೆ ಇರಕ್ ಆಗ್ತಾ ಇಲ್ಲ, ಅವಳಿಗೆ ಸೆಕೆ ಆಗ್ತಂಗ. ನಿಂಗ್ ಬೇಕದು ನೋಡು, ಇಸ್ಕೊಳವ ಇಸ್ಕೊ ಇಸ್ಕೊಳಿ. ಈಗ ಅವಳು ಭೂಮಿ ತಗ ಬರ್ಬೇಕು, ಎತ್ಕೊಳಕ್ ನಾ ಮೆಹಂದಿ ಬಿಟ್ಕೊಂಡಿದೀನಿ. ಬ್ರೈಡ್ ಹುಡುಗಿ ಆದಮೇಲೆ ಎಲ್ಲರೂ ಒಬ್ಬೊಬ್ಬರೇನೆ ಸ್ಟಾರ್ಟ್ ಮಾಡ್ಕೊಂಡ್ರು ಮೆಹಂದಿ ಬಿಡಿಸ್ಕೊಳಕ್ಕೆ. ಕೆಲಸ ಮಾಡೋರು ಮಾಡ್ತಾಯಿದ್ರು. ನಾವು ಸ್ಯಾರಿ ಪಿನ್ ಎಲ್ಲ ಇದ್ವು ಅಂತೇಳಿ ಸ್ಯಾರಿ ಪಿನ್ ಎಲ್ಲ ಮುಗಿಸ್ಕೊಂಡು ಅವಳದೇ ಯಾವುದೇ ಶಾಸ್ತ್ರಕ್ಕೆ ಯಾವುದೇ ಉಟ್ಕೋಬೇಕು ಅಂತೇಳಿ ಪಾರ್ಲರ್ ಬಿಟ್ಟು ಮಿಕ್ಕಿದೆಲ್ಲನೂ ಪಿನ್ನ ಮಾಡಿ ಇಟ್ಟು ಸೊ ಎಲ್ಲ ಮೆಹಂದಿ ಒಬ್ಬೊಬ್ಬರೇ ಸ್ಟಾರ್ಟ್ ಹಾಕೊತಾ ಇದ್ದಾರೆ. ಫೈನಲಿ ಬ್ರೈಡಲ್ ಹುಡುಗಿದ್ದು ಕಾಲಲ್ಲಿ ಕೈದು ಎಲ್ಲ ಮೆಹಂದಿ ಎಲ್ಲ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಹಾಕಿದ್ರು, ಸಖತ್ತಾಗಿ ಕಾಣ್ತಾ ಇತ್ತು ಕೈದು ಕಾಲ್ದು ಎಲ್ಲದೂ. ಮೆಹಂದಿ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತೇಳಿ. ಸೊ ಅದ್ರ ಜೊತೆ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಮೆಹಂದಿ ಆರ್ಟಿಸ್ಟ್ ಲಾಸ್ಟಿಗೆ ಬಂದುಬಿಟ್ರು. ಸೊ ಫೈನಲ್ ಆಗಿ ಇವ್ರನ್ನ ಕರೆಸಿದ್ದು, ಏಕೆಂದರೆ ತುಂಬ ಜನ ಇದ್ರಲ್ಲ, ಸೊ ಹಾಕೋಕ್ಕಾಗ್ತಿರ್ಲಿಲ್ಲ ಅಂತ ಫೈನಲ್ ಆರ್ಟಿಸ್ಟ್ ಅಂದರೆ ತುಂಬ ಇವರೇ ಇಂಪಾರ್ಟೆಂಟು ನಮ್ಮಲ್ಲಿ. ಸೊ ಹಂಗಾಗಿ ಮಕ್ಕಳಿಗೋಸ್ಕರ ಇವ್ರನ್ನ ಕರೆಸಿದ್ದು. ಸೊ ಮಕ್ಕಳಿಗೆ ನೋಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟ ತನಕ ದೊಡ್ಡವ್ರಿಗೆ ಹಾಕ್ತಿದ್ರು, ಲಾಸ್ಟಿಗೆ ಮಕ್ಕಳಿಗೆ ಅಂತೇಳಿ ಆರ್ಟಿಸ್ಟ್ನ ಕರೆಸಿದ್ರು. ನಿಮಗೂ ಮನೇಲಿ ಏನಾದರೂ ಮಕ್ಕಳಿಗೆಲ್ಲ ಹಾಕಬೇಕು ಮೆಹಂದಿ ಅಂತ ಆರ್ಟಿಸ್ಟ್ ಬೇಕು ಅಂತಂದರೆ ಇವ್ರ ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟ್ ಅಂತ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಇವ್ರ ನಂಬರ್ನ ಸೆಂಡ್ ಮಾಡ್ತೀನಿ. ಫಸ್ಟ್ ಇವನಿಗೆ ಬುಕ್ ಮಾಡಿ. ಈ ನಂಬರ್ ಹೇಳಪ್ಪ, ಮೆಹಂದಿ ಆರ್ಟಿಸ್ಟ್ ಅವರೇ, ನಿಮ್ಮ ನಂಬರ್ ಹೇಳಿದ್ರೆ ಅಂತ ಹಾಕ್ತೀನಿ. ಅದನ್ನು ಏ ಅವರೆಲ್ಲಕ್ಕಿಂತ ಏನಂತೆ ತಡಿ ಮಕ್ಕ ಸೇರ್ಸ್ ಮಾಡಿ ಬರೀ ಮೆಹಂದಿನೇ ಮಾಡ್ಬಿಡ. ಫಸ್ಟ್ ಮಾಡಿದ್ದೆ ತೋರ್ಸಂಗಿಲ್ಲ. ಉಂಡ ಮೆಹಂದಿ ಆರ್ಟಿಸ್ಟ್ ಅವರೇ ತಿರುಗಿ ಈ ಕಡೆ ಮೆಹಂದಿ ಆರ್ಟಿಸ್ಟ್ ಇಂಥ ಫಂಕ್ಷನಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಎಲ್ಲ ಮೆಹಂದಿನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸೊ ಎಲ್ಲರೂ ಮೆಹಂದಿ ನನ್ನ ಮಗನ ಸಮೇತನೂ ಮೆಹಂದಿ ಹಾಕೊಂಡಿದ್ದು ಅಂತೇಳಿ 3 ಜನಕ್ಕೂ ನಮ್ಮನೆಯರೇ ಪಾಪ ಇವತ್ತು ಊಟ ಮಾಡಿಸ್ತಾ ಇದ್ದಾರೆ. ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು. ಅವರೇ ಊಟ ಮಾಡಿಸ್ತೀನಿ ಅಂತಂದಾಗ ಒಂದೇ ತಟ್ಟೆಗೆ ಇಟ್ಕೊಂಡು 3 ಜನಕ್ಕೂ ತುತ್ತಿಡ್ತಾ ಇದ್ರು, ಅವ್ರು ಊಟ ಮಾಡ್ಕೊಂಡು. ಸೊ ನಂಡೆ ಈ ಥರ ಆಯಿತು. ಸೊ ನೆಕ್ಸ್ಟು ಮದುವೆ ಹೇಗಾಯಿತು ಏನು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.